ಹೆಸರು ಕರಿಬಸಪ್ಪ ಅಂತಂದು ಹೇಳ್ಬಿಟ್ಟು ದಾವಣಗೆರೆ ವಾಸ. ನಾವು ಡಾಕ್ಟರ್ ಪೂಜಾ ಮೇಡಮ್ ಅವ್ರ ತಾಯಿಯವ್ರ ಮನೆಯಲ್ಲಿ ಬಾಡಿಗೆ ಇದ್ದೀವಿ. ನಾವು ಇವ್ರ ಮನೆ ಬಾಡಿಗೆ ಇರುವಾಗ ಒಂದು ಸಾರಿ ಪೂಜಾ ಮೇಡಮ್ ಅವ್ರ ತಾಯಿಯವರು ಈ ರೇಖೆ ಬಗ್ಗೆ ಪೂಜಾ ಮೇಡಮ್ ಅವ್ರ ಬಗ್ಗೆ ನಮಗೆಲ್ಲ ಹೇಳಿದರು. ನಾವು ಪೂಜಾ ಮೇಡಮ್ ಕನ್ಸಲ್ಟ್ ಮಾಡಿದ ಮೇಲೆ ಅವರು ನಮ್ಮ ಹತ್ರ ಕೌನ್ಸಿಲಿಂಗ್ ಮಾಡಿ ಅದ್ರ ತಕ್ಕಂತೆ ಯಾವ ರೀತಿ ನೀವು ಪರಿಹಾರ ಕಂಡುಕೊಳ್ಬೇಕಂತಂದೇಳಿ ನಮಗೆಲ್ಲ ಸಲಹೆಗಳು ಕೊಟ್ಟರು. ಅದರಂತೆ ನಾವು ದೀಕ್ಷೆ ತೊಗೊಂಡು ನಾವು ಯಾವ್ರಿಗೆ ಹೋಗೋದಾಗಲಿ ಎಲ್ಲಿಗೆ ಹೋದರೂ ಇಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಾವೆಲ್ಲ ಸಕ್ಸಸ್ ಕಾಣ್ಕೊತ ಬಂದ್ವಿ. ನೆಕ್ಸ್ಟು ಸೆಕೆಂಡ್ ಲೆವೆಲ್ ಇಲ್ಲಿ ದೀಕ್ಷೆ ತೊಗೊಂಡ್ವಿ. ಅದರ ನಂತರ ಇನ್ನೂ ವ್ಯವಹಾರ ಒಳಗಾಯಿತು. ಆರೋಗ್ಯದಲ್ಲಿ ಎಲ್ಲ ಚೆನ್ನಾಗಿ ಕಾಣ್ತಾಯಿದ್ವಿ, ಸಕ್ಸಸ್ ಕಾಣ್ತಾಯಿದ್ವಿ. ನೆಕ್ಸ್ಟು ಮತ್ತು ಥರ್ಡ್ ಲೆವೆಲ್ಲು ದೀಕ್ಷೆ ತೊಗೊಂಡ್ವಿ. ಇನ್ನೂ ಹೆಚ್ಚಿನದಾಗಿ ನಾವು ಆರ್ಥಿಕವಾಗಿ ಚೆನ್ನಾಗಾದ್ವಿ. ಸೈಟ್ಗಳು ತೊಗೊಂಡ್ವಿ. ಮತ್ತು ನಾವು ಅಪಘಾತ ಆಗಿತ್ತು. ಅಪಘಾತದಲ್ಲಿ ನಮಗೆ ಹೀಲಿಂಗ್ ಮಾಡಿದ ಮೇಲೆ ನಮಗೆ ಸ್ವಲ್ಪ ವಾಸಿಯಾಗಿ ಗುಣಮುಖರಾದ್ವಿ. ನಂತರ ಫೋರ್ತ್ ಲೆವೆಲ್ ಕರ್ನಾಟಕಕ್ಕೆ ನಮಗೆ ಇಲ್ಲಿ ದೀಕ್ಷೆ ಕೊಟ್ಟರು. ಅದಾದಮೇಲೆ ನಾವು ಮತ್ತು ವ್ಯಾಪಾರಗಳು ಚೆನ್ನಾಗಾಗಿ ನೆಕ್ಸ್ಟ್ ಅದರಿಂದ ಅವರು ಪೂಜೆ ಮಾಡೋರ ಆಶೀರ್ವಾದದಿಂದ ನಾವು ಕಾರ್ ತೊಗೊಂಡ್ವಿ. ಮಗ ಒಂದು ಬೈಕ್ ತೊಗೊಂಡ್ವಿ. ಮಗ ಇಂಜಿನಿಯರಿಂಗ್ ಮಾಡ್ತಾಯಿದ್ದಾನೆ, ಮಗಳು ಸೆಕೆಂಡ್ PUC ಮಾಡ್ತಾಯಿದ್ದಾರೆ. ಮನೆಯವ್ರ ಹೌಸ್ ವೈಫು ಅವ್ರದ್ದೆಲ್ಲ ಆರೋಗ್ಯ ಬಗ್ಗೆ ಚೆನ್ನಾಗಿದೆ. ಎಲ್ಲರಿಗೂ ಒಟ್ಟು ನಾವು ರೇಖೆ ಇದರಿಂದ ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ. ಪೂಜಾ ಮೇಡಮ್ ಅವ್ರಿಗೆ ಪರಿಚಯ ಆದಾಗಿಂದ ರೇಖೆಯ ಬಗ್ಗೆ ನಾವು ತಿಳಿಸ್ಕೊಟ್ಟಾಗಿಂದ ನಾವು ತುಂಬ ಒಳ್ಳೆಯದಾಗಿದೆ. ವ್ಯವಹಾರದಾಗಾಯಿತು, ಆರೋಗ್ಯದಲ್ಲಾಯಿತು, ಹಣಕಾಸಿನ ವಿಚಾರದಾಗಾಯಿತು, ಪ್ರತಿಯೊಂದರಲ್ಲಿ ಅಭಿವೃದ್ಧಿ ಹೊಂದಿ ಚೆನ್ನಾಗಿದ್ದೀವಿ. ರೇಖೆ ಮಾಸ್ಟರ್ಗೆ ತುಂಬ ಧನ್ಯವಾದಗಳು. ಪೂಜಾ ಮೇಡಮ್ಗೂ ಅದೇ ರೀತಿ ಪ್ರಶಾಂತ್ಗೂ ಇಬ್ಬರಿಗೂ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ತಿಳಿಸ್ತಿದ್ದೀನಿ. ಥ್ಯಾಂಕ್ ಯು ರೇಖೆ ಮಾಸ್ಟರ್, ಥ್ಯಾಂಕ್ ಯು ಪೂಜಾ ಮೇಡಮ್.